ಇದೆಲ್ಲ ಜೇನು ರೈತನ ಮಿತ್ರನೂ ಆಗಿದೆ. ನ್ಯಾಚುರಲ್ ಆಗಿ ಪ್ರಕೃತಿ ದತ್ತವಾಗಿ ಸಿಗುವಂಥ ಹೂಗಳನ್ನು ಹೀರ್ಬಿಟ್ಟು ನಮಗೆ ತುಪ್ಪವನ್ನು ಕೊಡುವಂಥ ಒಂದು ರೈತ ಮಿತ್ರ ಈ ಜೇನಾಗಿದ್ದು. ಸೊ ಈಗ ಹೊಸದಾಗಿ ಜೇನನ್ನು ಇಡಲಿಕ್ಕೆ ಜಾಗವನ್ನು ಕ್ರಿಯೇಟ್ ಮಾಡ್ಕೊತಿರೋಂಥ ಒಂದು ಜಾಗ. ಆ ಜಾಗವನ್ನು ಅವು ಹೇಗೆ ಕಟ್ಕೊಳ್ತವೆ ಅಂತೇಳಿ ಎಲ್ಲ ಕಡೆ ಬೇರೆ ಕಡೆಯಿಂದ ಬಂದ್ಬಿಟ್ಟು ಹೊಸ ಜಾಗವನ್ನು ನೋಡ್ಕೊಂಬಿಟ್ಟು ಇಲ್ಲಿ ಹೊಸ ಸಂತಾನವನ್ನು ಮತ್ತು ಹೊಸದಾದ ಜೇನನ್ನು ಇಡಲಿಕ್ಕೆ ಸ್ಟಾರ್ಟ್ ಮಾಡುವಂಥ ಒಂದು ಮೂಮೆಂಟಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಇದು ಚಿಕ್ಕ ಜೇನು ಅಂತಲೇ ಕರೀತಾರೆ. ಇದು ತುಪ್ಪ ಭಾಳ ಚೆನ್ನಾಗಿರುತ್ತೆ. ಹೆಜ್ಜೇನು, ತುಡುಮೆ, ಚಿಕ್ಕ ಜೇನು, ಈ ಥರದ ಬೇರೆ ಬೇರೆ ವಿಧಗಳಿದೆ. ಅದರಲ್ಲಿ ಈ ಜೇನು ಭಾಳ ಚೆನ್ನಾಗಿರುತ್ತೆ. ನೋಡ್ಬೋದು, ಸುಮಾರು ಸಾವಿರಾರು ಜೇನು ನೊಣಗಳು ಒಂದು ಕಡೆ ಸೇರ್ಬಿಟ್ಟು ಜೇನನ್ನು ಉತ್ಪಾದನೆ ಮಾಡೋ ಅಂಥ ಒಂದು ಕ್ರಿಯೆ, ಪ್ರಕೃತಿದತ್ತವಾಗಿ ನಡೆಯುವಂಥ ಒಂದು ಕ್ರಿಯೆ. ನೋಡಿ, ಸಾವಿರಾರು ಜೇನುನೊಣಗಳು ಹೇಗೆ ಕುಂತಿದಾವಂತ ನೋಡ್ಬೋದು.